ದಯಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರಿಗೆ ಟಿವಿಯನ್ನು ಸಬ್ಸ್ಕ್ರೈಬರ್ ಆಗಿ ವೀಕ್ಷಣೆ ಮಾಡಿ. ಯಾಕಂದರೆ ಇನ್ನು ಮುಂದಿನ ದಿನಗಳಲ್ಲಿ ಸಾರಿಗೆಯ ಪ್ರತಿಯೊಂದು ವಿಷಯವನ್ನು ಸಾರಿಗೆ ಟಿವಿ ಮುಖಾಂತರವಾಗಿ ರಾಜ್ಯದ ಮೂಲೆ ಮೂಲೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ದಯಮಾಡಿ ಎಲ್ಲರೂ ಸಹ ಸಾರಿಗೆ ಟಿವಿ ಮುಖಾಂತರವಾಗಿ ಸಬ್ಸ್ಕ್ರೈಬರ್ ಆಗಿ ಅತಿ ಹೆಚ್ಚಿನ ಚಂದಾದಾರರಾಗಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಸಾರಿಗೆ ಈ ಚಾನಲ್ ನೋಡಿ ಅಪ್ಡೇಟ್ ಮಾಡ್ಕೊಳ್ಳಿ ನಿಮ್ಮ ನಾಲೆಡ್ಜನ್ನ. ನಾವು ಕೂಡ ನಮಗೆ ತಿಳಿದಂಥ ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಯಾವಾಗಲೂ ತಯಾರಿದ್ದೀವಿ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ದಯವಿಟ್ಟು ಈ ಸಾರಿಗೆ ಟಿವಿ ನಮ್ಮ ಒಂದು ಸಂಸ್ಥೆ ಒಳಗಡೆ ಬಂದಾಗ ನಮ್ಮ ನೌಕರರ ಜೊತೆಯಲ್ಲಿ ಒಂದು ಬಾಂಧವ್ಯವನ್ನ ಹೊಂದಿದಾಗ ಒಂದು ಒಳ್ಳೆ ವಾತಾವರಣ ಇಲ್ಲಿ ಸೃಷ್ಟಿ ಆಗ್ತಾ ಇದೆ. ಎಲ್ಲರಿಗೂ ಸಹ ಒಂದು ನೈಜ ವಿಷಯಗಳನ್ನ ತಿಳಿಸುವಂತ ಪ್ರಯತ್ನವನ್ನ ನಮ್ಮ ಸಾರಿಗೆ ಟಿವಿ ಧನಂಜಯ ಅವರು ಮಾಡ್ತಾ ಇದ್ದಾರೆ. ದಯವಿಟ್ಟು ಅವ್ರು ಬೆಳಿಬೇಕು. ಯಾಕಂದ್ರೆ ಸಾರಿಗೆ ನೌಕರರಿಗೆ ಎಲ್ಲಾ ತರದ ವಿಷಯಗಳನ್ನು ಸಹ ಅವರು ನೇರವಾಗಿ ತಲುಪಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅವರ ಒಂದು ಈ ಸಾರಿಗೆ ಟಿವಿಯನ್ನ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನಾನು ಕಿರಣ್ ವಿ, ಘಟಕ 20 BMTC. ಏನು ಕಳೆದ ಶನಿವಾರ ನನ್ನ ಘಟಕದ ಒಬ್ಬ ಸಹೋದ್ಯೋಗಿ ಮೃತಪಟ್ಟಿದ್ದ ಕಾರಣಕ್ಕೆ ಅವ್ರ ಕುಟುಂಬಕ್ಕೆ KSRTC ಸೊಸೈಟಿಯಿಂದ ಸೊಸೈಟಿ ಅಧ್ಯಕ್ಷರಾದಂಥ ಶ್ರೀಯುತ ಓಂಕಾರಪ್ಪ ಬ್ರದರ್ ಅವರು ಚೆಕ್ ವಿತರಣೆ ಮಾಡಿದರು. ಅದನ್ನು ತಾವೆಲ್ಲ ನೋಡಿದಿರಿ, ನಾನು ಗ್ರೂಪಲ್ಲಿ ಹಾಕ್ಸಿದ್ದೆ. ಇದಕ್ಕೆ ಸಂಬಂಧಪಟ್ಟಂಗೆ ಅದೇ ಸೊಸೈಟಿ ಡೈರೆಕ್ಟರ್ ಒಬ್ಬರು ಏನೇನೋ ಮಾತಾಡ್ತಾ ಇದ್ದಾರಂತೆ. ವಿಚಾರ ಹೇಳ್ತೀನಿ, ಅವ್ರಿಗೂ ಮೇ ಬಿ ಗೊತ್ತಿಲ್ಲ ಏನಾಗಿದೆ ಅನ್ನೋದು, ಹಂಗಾಗಿ ಮಾತಾಡ್ತಿರ್ಬೋದು ಅಂತ ತಿಳ್ಕೊತೀನಿ. ಏನು ನನ್ನ ಸಹೋದ್ಯೋಗಿ ಮಿತ್ರ ಮೃತಪಟ್ಟಿದ್ದ, ಕಳೆದ ಜೂನಲ್ಲಿ ಮೃತಪಟ್ಟಿದ್ದ ಆತ ತೀವ್ರ ಅನಾರೋಗ್ಯಕ್ಗುಂಟಾಗಿದ್ದ ಸಂದರ್ಭದಲ್ಲಿ ನನ್ನ ಸಹೋದರ ಸಮಾನನಾದಂಥ ಶ್ರೀಯುತ ಹರೀಶ್ ಗೌಡರು ಆತನಿಗೆ ವೈದ್ಯಕೀಯ ವೆಚ್ಚ ಮುಂಗಡ ಕೊಡ್ಸೋಕ್ಕೆ ತುಂಬ ಕಷ್ಟಪಟ್ಟು ಅಂದಿನ ಗೌರವಾನ್ವಿತ ವ್ಯವಸ್ಥಾಪಕ ನಿರ್ದೇಶಕರ ಹತ್ರ ಕರ್ಕೊಂಡೋಗಿ ಆತನಿಗೆ ವೈದ್ಯಕೀಯ ವೆಚ್ಚ ಮುಂಗಡನ ಕೊಡಿಸಿರ್ತಾರೆ. ದುರ್ದೈವದ ಸಂಗತಿ, ಆತ ಚಿಕಿತ್ಸೆ ಫಲಕಾರಿಯಾಗಲಿಲ್ಲ, ತೀರ್ಕೊಂಡ್ಬಿಡ್ತಾರೆ. ತೀರ್ಕೊಂಡ ದಿವಸ ಅದೇ ಹರೀಶ್ ಗೌಡರು ಹಾಗೂ ನನ್ನ ಅಣ್ಣನ ಸಮಾನದಂಥ ನನ್ನ ಘಟಕದ ಶ್ರೀಯುತ ಶಿವಣ್ಣವರು ಮೃತರ ಕುಟುಂಬಕ್ಕೆ ಸಂಸ್ಥೆ ವತಿಯಿಂದ ಏನು ಕೊಡ್ತಾರೆ ಮುಂಗಡ 25,000 ರೂಪಾಯಿನ ಕೊಡ್ತಾರಲ್ಲ, ಅದನ್ನು ಹೋಗಿ ಕೊಟ್ಟು ಬರ್ತಾರೆ. ಇದು ಸತ್ಯ, ವಾಸ್ತವ. ಕಳೆದ ಜೂನಲ್ಲಿ ನಡೆದಿದ್ದು ಆತ ತೀರೋದದ್ದು. ಆನಂತರ ದುಡಿತಾ ಇದ್ದ ವ್ಯಕ್ತಿಗೆ, ಉದಾಹರಣೆಗೆ ನಾನೇ ತೀರೋದೆ, ನನ್ನ ಫ್ಯಾಮಿಲಿಗೆ ಏನು ಮಾಡಬೇಕು ದಿಕ್ಕಿಟ್ಟಂಗೆ ಆಗುತ್ತೆ. ಅವರು ಬಂದು ಸೊಸೈಟಿಲಿ ವಿಚಾರಿಸ್ಕೊಂಡು ಹೋಗಿದ್ದಾರೆ, ಏನೇನೋ ಡಾಕ್ಯುಮೆಂಟ್ ಕೇಳಿದ್ದಾರೆ ಮೃತರಾಗಿರೋಕ್ಕೆ ಸಂಬಂಧಪಟ್ಟಂಗೆ. 3 ದಿವಸದಲ್ಲೇ ದುಡ್ಡು ಅಮೌಂಟ್ ಸ್ಯಾಂಕ್ಷನ್ ಆಗೋದು ನಿಜ. ಅಂದರೆ ಇವ್ರು ಕೊಡಬೇಕಾದ ಡಾಕ್ಯುಮೆಂಟ್ ಕರೆಕ್ಟಾಗಿ ಕೊಟ್ಟಿಲ್ಲ ಅಂದರೆ ಸ್ಯಾಂಕ್ಷನ್ ಹೆಂಗಾಗುತ್ತೆ? ಸೊ ಅವರು ಕೊಟ್ಟಿರಲಿಲ್ಲ. ಆಮೇಲೆ ಅದು ಹಾಗೆ ಆ್ಯಸ್ ಯೂಶುವಲ್ ನಿಮಗೂ ಗೊತ್ತು, ಯಾರು ಒಬ್ಬರು ಟ್ರಾನ್ಸ್ಫರ್ ಆದರೆ ಅಥವಾ ಸಸ್ಪೆಂಡ್ ಆದರೆ ನಾವು ನಮ್ಮದೇ ಆದಂಥ ದೈನಂದಿನ ಜಂಜಾಟದಲ್ಲಿ ಪ್ರತಿ ಘಟಕದಲ್ಲೂ ನಡೆಯೋದೇ ಇದು, ಮರ್ತೋಗ್ಬಿಡ್ತೀವಿ. ಹೀಗೆ ಮರ್ತೋಗಿದ್ದಾಗ ನನ್ನ ಆತ್ಮೀಯರು ಶ್ರೀ ಲೋಕೇಶ್ ಮೂರ್ತಿ ಅವರು ಹೋದ ವಾರ ಮಾತಾಡ್ತಾರೆ ಇದ್ರ ಬಗ್ಗೆ, ಈ ರೀತಿ ಹಿಂಗೆ ಪೆಂಡಿಂಗ್ ಇದೆ, ಏನು ಮಾಡೋದು ಅಂತ. ಆಗ ನಾನು ಶ್ರೀಮತಿ ಚಂಪಕಾವತಿ, ನನ್ನ ತಾಯಿ ಸಮಾನದಂಥ ಚಂಪಮ್ಮ ಅವ್ರಿಗೆ ಫೋನ್ ಮಾಡ್ತೀನಿ. ಅಮ್ಮ ಹಿಂಗಾಗಿದೆ ನನ್ನ ಡಿಪೋದಲ್ಲಿ, ಏನಾರು ಅದಕ್ಕೆ ಯಾಕೋ ತಲೆ ಕೆಡ್ಸ್ಕೊತಿ, ಎಗ್ರಾಮಾಗ್ನೆ ಮಾಡ್ತೀನಿ ಅಂತೇಳಿ ಫೋನ್ ಕಟ್ ಮಾಡಿ 10 ನಿಮಿಷಕ್ಕೆ ಫೋನ್ ಮಾಡ್ತೀನಿ ಅಂತೇಳಿ ಕಟ್ ಮಾಡ್ತಾರೆ. ಆದರೆ ಅವ್ರು ಫೋನ್ ಮಾಡಲ್ಲ, ಸೊಸೈಟಿ ಅಧ್ಯಕ್ಷರಾದಂಥ ಶ್ರೀಯುತ ಓಂಕಾರಪ್ಪ ಬ್ರದರ್ ಅವರು ನನಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಅಕ್ಕ ನಂಬರ್ ಕೊಟ್ಟರು ನಿಮ್ಮದು ಮಾತಾಡೋಕ್ಕೆ, ಏನು ಸಮಸ್ಯೆ ಅಂತ ಕೇಳ್ತಾರೆ. ಆಗ ನಾನು ಈಗ ಈ ಥರ ಅಂತ ಹೇಳ್ತೀನಿ. ಸರಿ, ಒಂದು ಕೆಲಸ ಮಾಡಿ, ಅವ್ರದ್ದೇನಿದೆ ಡೀಟೇಲ್ಸ್ ವಾಟ್ಸಪ್ ಮಾಡಿ ನಾನು ಚೆಕ್ ಮಾಡ್ತೀನಿ ಅಂತೇಳಿ ನಾನು ವಾಟ್ಸಪ್ ಮಾಡಿದ ನಂತರ ಒಂದು 15ರಿಂದ 20 ನಿಮಿಷದಲ್ಲಿ ಮತ್ತೆ ರಿಟರ್ನ್ ಅವ್ರು ಫೋನ್ ಮಾಡಿ, ನೋಡಿ ಈ ಥರ ಇದೊಂದು ಡಾಕ್ಯುಮೆಂಟ್ ಕೊಡಬೇಕು, ಅವ್ರು ಕೊಟ್ಟಿಲ್ಲ, ನಾನು ಚೆಕ್ ರೆಡಿ ಮಾಡಿಸಿರ್ತೀನಿ, ಅವ್ರು ಬಂದಾಗ ಅದನ್ನು ಕೊಡಿಸ್ಬಿಡಿ ಅಂತ ಹೇಳಿ ಚೆಕ್ ರೆಡಿ ಆಗುತ್ತೆ. ಆನಂತರ ಅವ್ರನ್ನ ನೀವೇನು ನೋಡಿದ್ದೀರಿ, ಅವ್ರನ್ನ ಸೊಸೈಟಿಗೆ ಕರ್ಕೊಂಡು ಹೋಗಿದ್ವಿ. ಚಂಪಮ್ಮ, ನನ್ನ ತಾಯಿ ಸಮಾನದಂಥ ಚಂಪಮ್ಮ ಅವರಿದ್ದರು, ಓಂಕಾರ ಬ್ರದರ್ ಅವರು ಇದ್ದರು. ಹೋದಾಗ ಅತ್ಯಂತ ಗೌರವಯುತವಾಗಿ ನಮ್ಮನ್ನು ಒಳಗೆ ಕೂರಿಸಿ ಮಾತಾಡಿಸಿ, ಏನು ಮೃತರ ಪತ್ನಿ ಇದ್ದಾರೆ ಅವ್ರಿಗೆ ಒಬ್ಬ ಸೋದರರ ಸಮಾನಕ್ಕೆ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಧೈರ್ಯ ತುಂಬ್ತಾರೆ. ಆತ ಹೃದಯವಂತ ಅಲ್ಲದೆ ಇನ್ನೇನು. ಅದನ್ನು ನನ್ನ ಗಮನಕ್ಕೆ ಬಂದದ್ದು, ಈ ಭಾರತ ದೇಶದಲ್ಲಿ ಅಭಿವ್ಯಕ್ತಿ ಸ್ವತಂತ್ರ ಇದೆ ಅಂತೇಳಿ ನಾನು ಅವ್ರನ್ನ ಹೃದಯವಂತ ಅಂತ ಕರೆದಿದ್ದನ್ನೇ ತಪ್ಪು ಅನ್ನೋ ರೀತಿಲಿ ಬಿಂಬಿಸ್ತಾ ಇದ್ದೀರಲ್ರಿ. ಅದೃಷ್ಟವಂತ, ಅದೃಷ್ಟದಲ್ಲಿ ಗೆದ್ದಂಥ ಡೈರೆಕ್ಟ್ರೇ. ಸ್ವಾಮಿ, ನಮಗೂ ನಿಂತರ ನೀನು ತಾನು ಅಂತ ಮಾತಾಡೋಕ್ಕೆ ಬರ್ತದೆ, ಅದು ನಮ್ಮ ಸಂಸ್ಕಾರ ಅಲ್ಲ, ನಮ್ಮ ಸಂಸ್ಕೃತಿ ಅಲ್ಲ, ನಮ್ಮ ಮನೇಲಿ ಅದನ್ನು ಹೇಳ್ಕೊಟ್ಟಿಲ್ಲ. ನಿಮ್ಮ ವ್ಯಕ್ತಿತ್ವ ಏನು ಅನ್ನೋದು ಅದರಲ್ಲೇ ತೋರಿಸ್ತದೆ. ತಾವು ಕಾರ್ಮಿಕರ ಪರವಾಗಿ ಎಷ್ಟು ಇದಿರಿ ಅನ್ನೋದಕ್ಕೆ ನಿಮಗೆ FIR ಆದಾಗ ಬೇಲ್ ಕೊಡ್ಸೋಕೆ ಓಡಾಡ್ದವನು
ಗೆ ತಾವು FIR ಮಾಡ್ಸೋಕ್ಕೆ ಮುಂಚೂಣಿಯಲ್ಲಿ ನಿಂತಿದ್ದವರು ನಮಗೆಲ್ಲ ಗೊತ್ತಿದೆ ಬ್ರದರ್. ಇರಲಿ, ನಿಮ್ಮ ವ್ಯಕ್ತಿತ್ವ ಏನು ಅನ್ನೋದನ್ನು ತೋರಿಸ್ತಾ ಇದ್ದೀರಿ. ಸ್ನೇಹಿತರೆ, ನನಗೆ ಗೊತ್ತು ಈ ಸಂದರ್ಭದಲ್ಲಿ ಎಲ್ಲರಿಗೂ ವೇತನ ಪರಿಷ್ಕರಣೆ ಇನ್ನೊಂದು ಮತ್ತೊಂದು ನಾವೆಲ್ಲ ನೊಂದಿದ್ದೀವಿ. ಸದ್ಯಕ್ಕೆ ನಮಗೆಲ್ಲ ವೇತನ ಪರಿಷ್ಕರಣೆ ಆಗಬೇಕು. ಪರಸ್ಪರ ಈ ಕಿತ್ತಾಟಗಳು, ಅವ್ರ ಮೇಲೆ ನಾವು ಹೇಳೋದು, ನಮ್ಮ ಮೇಲೆ ಅವ್ರು ಹೇಳೋದು, ಇದು ಸರಿ ಇಲ್ಲ ಅನ್ನೋದು ನನಗೆ ಗೊತ್ತು. ಏನು ಮಾಡ್ತೀರಿ? ನನ್ನ ಡಿಪೋದಲ್ಲಿ ಒಬ್ಬ ಮೃತಪಟ್ಟ ವ್ಯಕ್ತಿ ಕುಟುಂಬಕ್ಕೆ ನಾವು ಸಹಾಯ ಮಾಡಿ ಆ ಸಹಾಯ ಮಾಡಿದವ್ರನ್ನ ಹೃದಯವಂತ ಅಂತ ಹೇಳಿದ್ನೇ ತಪ್ಪು ಅನ್ನೋ ರೀತಿಲಿ ತಾವುಗಳು ಏನೇನೋ ಮಾತಾಡಿದಾಗ ನಾವು ಅನಿವಾರ್ಯವಾಗಿ ಉತ್ತರ ಕೊಡಬೇಕಾಗಿತ್ತೆ. ಅಂತಂದ್ರೆ ನಾನು ಹೇಳೋದೇನು ಅಂದರೆ, ಪ್ರತಿ ಘಟಕದಲ್ಲಿ ಯಾರು ಒಬ್ರು ಲೀಡರ್ಗಳಿರ್ತಾರೆ. ಅವ್ರಿಗೇನಾದ್ರು ನಿಮ್ಮ ಸಂಸ್ಥೆ ಡಿಪೋ ಒಳಗೆ ಆದಂಥ ಈ ರೀತಿ ಮೃತಪಟ್ಟದ್ದು ಇನ್ನೊಂದು ಮತ್ತೊಂದು ಅವ್ರಿಗೇನು ಬೆನಿಫಿಟ್ ಬಂದಿದೆಯಾ ಇಲ್ವಾ, ಇದನ್ನು ದಯಮಾಡಿ ತಿಳ್ಕೊಳ್ಳಿ. ಸಂಬಂಧಪಟ್ಟವ್ರು ತಿಳಿಸಿ. ಯಾರು ಓಡಾಡ್ಕೊಂಡು ಮಾಡ್ತಾರೆ. ಆ ಅಮ್ಮ ಕಣ್ಣಲ್ಲಿ ನೀರಾಗ್ತಾ ಇದ್ರೆ ನನ್ನ ಅಕ್ಕನೋ ತಂಗಿನೋ ಕಣ್ಣಲ್ಲಿ ನೀರಾಗ್ತಾವ್ರೆ ಅನ್ನಿಸ್ತಾ ಇತ್ತು. ಆ ಟೈಮಲ್ಲಿ ಚಂಪಮ್ಮ ಮತ್ತು ನಮ್ಮ ಓಂಕಾರ ಬ್ರದರ್ ಇಬ್ಬರು ಎಷ್ಟು ತಾಳ್ಮೆಯಿಂದ ಸಮಾಧಾನ ಮಾಡಿದ್ರು. 5,05,000 ರೂಪಾಯಿ ದೊಡ್ಡ ಅಮೌಂಟು ಸರ್. ಇಲ್ಲಿರೋ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರು ಅವ್ರಿಗೆಲ್ಲ ಹೇಳೋದು, ಈಗ ನಾನೇ ಸತ್ತೋದೆ, ನನ್ನ ಫ್ಯಾಮಿಲಿಗೆ ದುಡ್ದು ತಂದು ಹಾಕೋರೆ ಯಾರು ಇರಲ್ಲ, ದಿಕ್ಕೆಟ್ಟು ಕೂತಿರ್ತಾರೆ. ಅಂಥ ಟೈಮಲ್ಲಿ ಅಷ್ಟು ಅಮೌಂಟು ಕೊಟ್ಟಾಗ ಅವ್ರನ್ನ ನಾವು ಕೃತಜ್ಞತೆ ಅರ್ಪಿಸ್ಬೇಕಾ ಬೇಡವಾ? ತಪ್ಪ ನಾನು ಕೃತಜ್ಞತೆ ಅರ್ಪಿಸಿದ್ದವ್ರಿಗೆ? ಒಳ್ಳೆಯವ್ರಿಗೆ ನಾವು ಒಳ್ಳೆಯವರು ಅಂತ ಹೇಳೋದು ತಪ್ಪ? ಇದನ್ನು ಏನೋ ಅವ್ರದ್ದು ಆಂತರಿಕ ಸಂಘಟನೆ ವಿಚಾರ ಏನಾರು ಮಾಡ್ಕೊಳ್ಳಿ. ಅವರು ಓಂಕಾರ ಬ್ರದರ್ ಅವರು ನನ್ನ ಸಂಘಟನೆಯವರಲ್ಲ. ಸಂಘಟನಾ ರಹಿತವಾಗಿ ಅವರು ನಾನೊಬ್ಬ ನೌಕರ, ನನ್ನ ಎಂಪ್ಲಾಯೀಸ್ನ ನನಗೆ ಹೆಲ್ಪ್ ಮಾಡಬೇಕು ಅಂತ ಹೋದಾಗ ಅಷ್ಟು ಗೌರವಯುತವಾಗಿ ನಡೆಸ್ಕೊಂಡು ಅವು ಮೃತರ ಕುಟುಂಬನ ಕೂರಿಸಿ ಮಾತಾಡಿಸಿ ಧೈರ್ಯ ತುಂಬಿ ಚೆಕ್ ಕೊಟ್ಟು ಕಳಿಸ್ಕೊಟ್ರು. ಅದನ್ನು ನಾವು ಅವ್ರಿಗೊಂದು ಕೃತಜ್ಞತೆ ಹೇಳೋದು ತಪ್ಪು ಅನ್ನೋದಾದರೆ ಇದನ್ನು ಹೆಂಗೆ ಅರ್ಥೈಸ್ಕೋಬೇಕು ಗೊತ್ತಿಲ್ಲ. ಈತನಿಗೆ ಬೇಲ್ ಕೊಟ್ಟವ್ರ ವಿರುದ್ಧನೇ FIR ಮಾಡಿಸೋಕ್ಕೆ ಮುಂಚೂಣಿಯಲ್ಲಿ ನಿಂತಿದ್ದವ್ರು ಇವರು. ಇವ್ರುಗಳು ನಮ್ಮ ಬಗ್ಗೆ ಮಾತಾಡ್ತಾರೆ. ಬ್ರದರ್, ಈ ಕಿವುಚೋ ಬುದ್ಧಿನ ಬಿಟ್ಬಿಟ್ಟು ಕಾರ್ಮಿಕರ ಪರವಾಗಿ ಗೆಲ್ಸೋರೆ ನಿಮ್ಮನ್ನು, ಅದ್ರ ಕಡೆ ಗಮನ ಕೊಡಿ. ನನಗೆ ಗೊತ್ತಿದೆ ಬ್ರದರ್ಸ್, ನನ್ನ ಅಣ್ಣ ತಮ್ಮದಿರೇ, ನನ್ನ ಅಕ್ಕ ತಂಗಿದಿರೇ, ನನ್ನ ಸಾರಿಗೆ ಸಿಬ್ಬಂದಿಗಳೇ, ನನಗೆ ಗೊತ್ತಿದೆ. ಈ ಸಂದರ್ಭದಲ್ಲಿ ಪರಸ್ಪರ ಆರೋಪ ಮಾಡಿಕೊಂಡು ನಿಮ್ಮ ಮನ್ಸುಗಳಿಗೆ ಬೇಜಾರು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಅನಿವಾರ್ಯ ಇದು. ಇನ್ನು VRS ತೊಗೊಂಡ ಮೇಲೆ ನಮ್ಮ ಜಯಣ್ಗೌಡರು ಯಾಕೋ ರೊಚ್ಗೆದ್ಬಿಟ್ಟವ್ರೆ. ನೆನ್ನೆ ಒಂದೇ ದಿವಸ 4 ವಿಡಿಯೋ ಮಾಡಿದ್ದಾರೆ. ಜಯಣ್ಗೌಡ್ರೆ, ಖಂಡಿತ ನಿಮಗೆ ಉತ್ತರ ಸಿಕ್ಕೇ ಸಿಗುತ್ತೆ. ತಾವು VRS ತಗೊಳಕ್ಕೆ ಮುಂಚೆನೇ ಇವನ್ನೆಲ್ಲ ವಿಡಿಯೋ ಮಾಡಿ ಹಾಕಿದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ. ಇರಲಿ, ನಿಮ್ಗೆ ಅನಿವಾರ್ಯತೆ ಏನಿದೆ ನಮಗೆ ಗೊತ್ತಿಲ್ಲ. ನಿಮಗೂ ಉತ್ತರ ಕೊಡೋ ಪ್ರಯತ್ನ ಮಾಡೋಣ. ನಿಮ್ದೇನೇನಿದೆ ಎಲ್ಲನೂ ಹೇಳ್ಬಿಡಿ, ಖಂಡಿತ ನಾವು ಉತ್ತರ ಕೊಡ್ತೀವಿ. ನನ್ನೆಲ್ಲ ಅಣ್ಣ ತಮ್ಮದಿರಿಗೆ ದಯಮಾಡಿ ಕ್ಷಮೆ ಇರಲಿ. ವೇತನ ಹೆಚ್ಚಳಕ್ಕೆ ಸಂಬಂಧಪಟ್ಟಾಗ ಕಾತರದಿಂದ ಬಕಪಕ್ಷಿ ಕಾಯ್ತಾ ಇರೋ ಸಂದರ್ಭದಲ್ಲಿ ಪರಸ್ಪರ ಆರೋಪ ಮಾಡೋದು ತಪ್ಪು ಅಂತ ನನಗೆ ಗೊತ್ತಿದೆ. ಆದರೆ ಅನಿವಾರ್ಯ, ಉತ್ತರ ಕೊಡಲೇಬೇಕು. ಕೊಟ್ಟಿದ್ದೀನಿ, ಅರ್ಥ ಆಗಿದೆ ಅನ್ಕೋತಿದ್ದೆ. ಅದೃಷ್ಟದಲ್ಲಿ ಗೆದ್ದಂಥ ಒಬ್ಬ ಡೈರೆಕ್ಟ್ರಿಗೆ ನಾನು ಏನು ಹೇಳಿದ್ದೀನಿ ಅನ್ನೋದು ಅರ್ಥ ಆಗಿದೆ ಅನ್ಕೋತೀನಿ. ಎಲ್ಲರಿಗೂ ಧನ್ಯವಾದ.